ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ನಾನು ಎದ್ದಾಗಲೇ 5:45 ಆಗಿತ್ತು. ಸೊ ಎದ್ಮೇಲೆ ಹಂಗೆ ಒಳ್ಳಾಡಿ ನಾನು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ಈಗ ಟೈಮ್ ಬಂದು ಕರೆಕ್ಟಾಗಿ 6:20 ಆಗಿದೆ ನೋಡಿ. 6:20 ಆಗಿದೆ. ಸೊ ಈಗ ನನ್ನ ಮಗನ ಟ್ಯೂಷನಿಗೆ ಬಿಡಕ್ಕೆ ಹೋಗಬೇಕು. ಈಗ ಎಕ್ಸಾಮ್ ಟೈಮ್ ಅಲ್ವಾ, ಸೊ ಹಂಗಾಗಿ ಟ್ಯೂಷನಲ್ಲಿ 2 ಟೈಮ್ ಟ್ಯೂಷನ್ ಅಂದರೆ ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ ಟ್ಯೂಷನ್ ಇರುತ್ತೆ. ಸೊ ಹಂಗಾಗಿ ಅವನನ್ನು ಬಿಡಕ್ಕೆ ಹೋಗ್ಬೇಕು. ಇನ್ನು ನನ್ನ ಹಸ್ಬೆಂಡ್ ಕೂಡ ಇಲ್ಲ, ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ, ನೈಟ್ ಡ್ಯೂಟಿ. ಹಂಗಾಗಿ ಇವತ್ತು ಅವ್ರ ಡ್ಯೂಟಿ ನನಗೆ, ನನ್ನ ಮಗನ ಎಬ್ಬರಿಸಿ ಅವರೇ ಕಳಿಸ್ತಿದ್ರು. ಇವತ್ತು ಸೊ ತಿಂಡಿ ಎಲ್ಲ ಮಾಡಬೇಕಲ್ಲ, ಹಂಗಾಗಿ ಅಂಗಡಿ ತೆಗಿಬೇಕು. ಸೊ ಹಂಗಾಗಿ ಬೇಗ ಎದ್ದು ತಿಂಡಿಗೆ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗ ಪೊಂಗಲ್ ಕೇಳ್ದ. ಈಗ ಎದಳ್ತಾ ಇದ್ದಾರೆ ನಮ್ಮ ಸಾಹೇಬರು, ಎಬ್ಬರಿಸಿದ್ದೀನಿ. ಈಗ ನಿಮಗೆ ಪೇಸ್ಟ್ ಮಾಡು. ಬೆಳಕಾಗಿಲ್ಲ, ಆಗೈತೆ, ಬೆಳಕಾಗೈತಪ್ಪ, ಹಾಲೇ ಟೈಮ್ ಆಯ್ತು ಮಗ. ಪೇಸ್ಟ್ ಹಾಕ್ಕೊಂಡು ಬ್ರಷ್ ಮಾಡು. ಆಗಲೇ ಬೆಳಕಾಗಿದೆ, ಈಗೇನು 6 ಗಂಟೆಗೆ ಬೆಳಕಾಗ್ಬಿಡುತ್ತೆ. ಬೇಗ ಬ್ರಷ್ ಮಾಡ್ಕೊ. ಓಕೆ, ನನ್ನ ಟ್ಯೂಷನಿಗೆ ಬಿಟ್ಟು ಬಂದು ಇನ್ನು ಬೆಳಗಿನ ಕೆಲಸಗಳು ಏನೇನಿದ್ದಾವೋ ಅವನ್ನೆಲ್ಲ ಮುಗಿಸ್ಕೋಬೇಕು. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವೀಡಿಯೋನ ನೀವೇ ನೋಡ್ಬೋದು. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಿಮಗೆ ಟೈಮ್ ಇತ್ತು ಅಂತಂದರೆ ವೀಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಸೊ ನನಗೆ ತಿಂಡಿಗೆಲ್ಲ ರೆಡಿ ಮಾಡಬೇಕು. ಇನ್ನು ಪೊಂಗಲ್ಲೆಲ್ಲ ಏನು ತೋರಿಸ್ತಾ ಇಲ್ಲ, ಸೊ ಆಮೇಲೆ ಸಿಗ್ತೀನಿ ನಾನು. ಇನ್ನು ಹಾಗೆ ಮಾಮೂಲಿ ಬೆಳಗ್ಗೆ ಇನ್ನೇನು ಅಡುಗೆ ಮನೆಗೆ ಬರ್ತಾಯಿದ್ದೀವಿ ಅಂದಾಗ, ಅಡುಗೆ ಮನೆಗೆ ಬಂದಾಗ ಗ್ಯಾಸೆಲ್ಲ ನೀಟಾಗಿ ಒರೆಸಿಟ್ಕೊಂಡಿದ್ದೆ. ಸೊ ಗ್ಯಾಸೆಲ್ಲ ನೀಟಾಗಿ ಒರೆಸಿಟ್ಕೊಂಡು ನಮ್ಮ ಮಾಮೂಲಿ ರೆಗ್ಯುಲರ್ ರುಟೀನ್ ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನೀಟಾಗಿ ಮುಖ ಎಲ್ಲ ತೊಳ್ಕೊಂಡು, ಅದಾದಮೇಲೆ ನೆಕ್ಸ್ಟ್ ಅಡುಗೆ ಮನೆಗೆ ಬಂದು ಗ್ಯಾಸೆಲ್ಲ ಒರೆಸ್ಕೊಂಡು ಮೊದಲು ಬಿಸಿನೀರು ಕಾಯಿಸ್ಕೊಂಡು ಕುಡಿತೀವಿ. ಸೊ ಇನ್ನೊಂದು ಹ್ಯಾಬಿಟು ನಮ್ಮ ಅತ್ತೆಯವರು ಹೇಳ್ಕೊಟ್ಟಿರೋದು, ಒಂದು ದೊಡ್ಡ ಸ್ಪೂನಷ್ಟು ಮೆಂತ್ಯ ಕಾಳು ನುಂಗಬೇಕು ಅಂತೇಳಿ ಬಿಸಿನೀರಲ್ಲಿ, ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಹಂಗಾಗಿ ಬೆಳಿಗ್ಗೆನೇ ಎದ್ದ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡು ಮೆಂತ್ಯ ಕಾಳು ನುಂಗೋ ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಟೈಮು ಮರ್ತೋಗ್ಬಿಡುತ್ತೆ. ಸೊ ಈ ವಿಡಿಯೋದಲ್ಲೂ ನಾನು ಮರ್ತುಬಿಟ್ಟಿದ್ದೀನಿ, ಬರೀ ಬಿಸಿನೀರು ಮಾತ್ರ. ಅಂದರೆ ಅವನಿಗೆ ಟ್ಯೂಷನಿಗೆ ಬೇರೆ ಟೈಮ್ ಆಗಿತ್ತು. ಸೊ ಹಂಗಾಗಿ ಅವನಿಗೆ 6:15 ಕರೆಕ್ಟಾಗಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹಂಗಾಗಿ ಅದು ಮೆಂತ್ಯ ಕಾಳು ನುಂಗೋದು ಮರ್ತುಬಿಟ್ಟಿದ್ದೆ. ಸೊ ಬಂದು ನಾನು ಇನ್ನೊಂದು ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಮೆಂತ್ಯ ಕಾಳು ನುಂಗಿದೆ, ಬಟ್ ಅದೊಂದು ವೀಡಿಯೋ ಕ್ಲಿಪ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಹಾಗೆ ಬಿಸಿನೀರು ಕಾಯೋಕೆ ಇಟ್ಕೊಂಡು ಪಕ್ಕದಲ್ಲೇ ಹೇಗೂ ನನ್ನ ಮಗ ಇದು ಕೇಳಿದ್ದ, ಆ್ಯಕ್ಚುಲಿ ಪೊಂಗಲ್ ಕೇಳಿದ್ದ. ಸೊ ಹಂಗಾಗಿ ಇನ್ನೊಂದು ಕುಕ್ಕರಲ್ಲಿ ನೀರನ್ನ ಹಾಕಿಟ್ಬಿಟ್ಟು ನೀರು ಕಾಯೋಕೆ ಇಟ್ಕೊಂಡೆ. ಇನ್ನು ನೀರು ಕಾಯೋಕೆ ಇಟ್ಕೊಂಡ್ರೆ ನಾರ್ಮಲಿ ಅಕ್ಕಿ ಮತ್ತು ಹೆಸರು ಬೇಳೆನ ಹುರಿದ್ಬಿಟ್ಟು ಹಾಕ್ತೀವಲ್ಲ, ಸೊ ಅಷ್ಟೇ ತನಕ ನೀರು ಕಾಯುತ್ತೆ, ಬೇಗ ಉಷಲ್ ಕೂಡ ಬರುತ್ತೆ ಅಂತೇಳಿ ಅಳತೆ ಪ್ರಮಾಣವಾಗಿ ನೀರು ಕೂಡ ಹಾಕ್ಕೊಂಡು ಕುಕ್ಕರಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಕೊತಾ ಇದ್ದೆ. ಇದೊಂದು ಮೆಥಡ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ನಾನು ಆಲ್ಮೋಸ್ಟ್ ಅಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡ್ಬಿಡ್ತೀನಿ. ಕಾಯಿಸಿಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ, ಬೇಗ ಕೆಲಸ ಆಗುತ್ತೆ.
ಈ ಥರ ಮಾಡೋರು ಕೆಲವೊಬ್ರು ಇದ್ದೇ ಇರ್ತಾರೆ, ಅವ್ರುಗಳಿಗೆ ಗೊತ್ತೇ ಇರುತ್ತೆ. ಸೊ ಬೇಗ ಬಿಸಿನೀರು ಕಾಯಿಸ್ಕೊಂಡ್ರೆ ಕೆಲಸ ಬೇಗ ಆಗುತ್ತೆ ಅಂತ ಅನ್ನೋದು. ಆಯ್ತು ಅಮ್ಮ, ಬಿಸಿನೀರು ಕಾಯಿಸ್ಕೊಡು. ಕುಡಿತೀಯ ಬಿಸಿನೀರು? ಬಾ ಹತ್ರಕ್ಕೆ. ನಡಿ ಆ ಕಡೆ ಕುತ್ಕೊಂಡು ಕುಡಿ, ಚೇರ್ ಹಾಕೊಂಡು. ಸುಡ್ತೈತಾ? ಇಲ್ಲ. ಇಲ್ವಾ? ಇಷ್ಟೇ ಬೇಕಿತ್ತು. ಇನ್ನು ನೀರನ್ನು ಯಾವಾಗಲೂ ಕೂಡ ನಾವು ನಿಂತ್ಕೊಂಡು ಕುಡಿಬಾರ್ದು, ಅದು ಕೂತ್ಕೊಂಡೇ ಕುಡಿಬೇಕು. ಸೊ ಹಂಗಾಗಿ ನಾನು ಅಡುಗೆ ಮನೇಲಿ ಸಣ್ಣವು ಒಂದು 2 ಚೇರ್ ಇಟ್ಕೊಂಡಿರ್ತೀನಿ. ಸೊ ಒಂದು ಚೇರು ಆಚೆನ ಹಾಕಿದ್ದ. ಸೊ ಹಂಗಾಗಿ ಅವನು ಕೂರಿಸ್ಬಿಟ್ಟು ಇನ್ನೊಂದು ಹಾಗೆ ಸಿಲಿಂಡ್ರ್ ಮೇಲೆ ತಪ್ಪಾಗಿ ತಿಳ್ಕೊಬೇಡಿ, ಸುಮ್ಮನೆ ಸಿಂಪಲಾಗಿ ಹಾಗೆ ಕೂತ್ಕೊಂಡು ಕುಡಿಬೇಕಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಸಿಂಪಲ್ಲಾಗಿ ಕೂತ್ಕೊಂಡಿದ್ದೆ. ಅಂದರೆ ನೀರು ಜಾಸ್ತಿ ಕಾದಿರಲಿಲ್ಲ, ಉಗುರು ಬೆಚ್ಚಗೆ ಕಾದಿತ್ತಷ್ಟೇ. ಉಗುರು ಬೆಚ್ಚಗೆ ಅಂದರೆ ಸ್ವಲ್ಪ ಬೆಚ್ಚಗಿತ್ತು. ಸೊ ಹಂಗಾಗಿ ಬೇಗ ಬೇಗ ಕುಡ್ಕೊಂಡು, ಇನ್ನು ಜಾಸ್ತಿ ಬಿಸಿ ಮಾಡಿದ್ರೆ ಅವನು ಕುಡಿಯಲ್ಲ. ತುಂಬ ಬಿಸಿ ಆದರೆ ತುಂಬ ಬಿಸಿ ಇದೆ ಅಂತ ಹೇಳ್ತಾನೆ. ಸೊ ಕಾಯಿಸಿರೋ ನೀರಿಗೆ ತಣ್ಣೀರು ಹಾಕಬಾರ್ದು. ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟೇ ಬಿಸಿ ಮಾಡಿಕೊಂಡು ಕುಡ್ಕೊಂಡ್ಬಿಡ್ತೀವಿ. ಇನ್ನು ಕುಡ್ಕೊಂಡು ಅವನು ಕೂಡ ಟ್ಯೂಷನಿಗೆ ಬಿಡೋಕ್ಕೆ ಟೈಮ್ ಆಯಿತು. ಸೊ ಟ್ಯೂಷನಿಗೆ ಕರ್ಕೊಂಡು ಹೊರಟೆ. ಜೋಡಿಸ್ಕೊ. ಟ್ಯೂಷನ್ನು ಇಲ್ಲೇ ಪಕ್ಕದ ರೋಡಾಗೆ ಇರೋದು. ಸೊ ಇಲ್ಲೇ ಕರ್ಕೊಂಡೋಗಿ ಬಿಟ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಒಳಗಿರ್ತಾರೆ, ಹೋಗು. ಇನ್ನು ಟ್ಯೂಷನ್ ಏನು ಜಾಸ್ತಿ ದೂರ ಇಲ್ಲ, ನಮ್ಮ ಪಕ್ಕದ ರೋಡಲ್ಲೇ ಇರೋದು. ಅಲ್ಲಿ ನಾಯಿಗಳಿರ್ತವೆ. ಸೊ ಹಂಗಾಗಿ ಅವನು ಭಯ ಪಡ್ತಾನೆ, ಹಂಗಾಗಿ ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ ಅಷ್ಟೇ. ನನ್ನ ಹಸ್ಬೆಂಡ್ ಕೂಡ ಬಂದರು. ಮಗ ಕೇಳ್ದ ಅಂದ್ಬಿಟ್ಟು ಸ್ವೀಟ್ ಪೊಂಗಲು ಖಾರ ಪೊಂಗಲ್ ಮಾಡಿದ್ಯಾ ಅಂತ ಕೇಳ್ತಾವ್ರೆ. ಇನ್ನು ನನ್ನ ಮಗ ತಿಂಡಿ ತಿಂತಾ ಇದ್ದಾನೆ. ಇನ್ನೇನು ಟೈಮ್ ಆಯಿತು, ಕರ್ಕೊಂಡೋಗ್ಬೇಕು ಅವನು. ಅವ್ರು ಈಗ ಬಂದರು ನೋಡಿ, ತಿಂತಾವನು. ನನ್ನ ಸ್ಟೈಲ್ ನೋಡ್ರಿ, ಚೇರ್ನ ಒಂದು ನಿಮಿಷ ಈ ರೀತಿ ಇಟ್ಕೊಂಡು ಊಟ ಮಾಡೋದಂತೆ, ಸಾರಿ ತಿಂಡಿ ತಿನ್ನೋದಂತೆ. ಇನ್ನು ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಮಾಮೂಲಿ ನಿಮಗೆ ನಾನು ಆಲ್ರೆಡಿ ರೆಸಿಪಿ ತೋರಿಸಿದ್ದೆ, ಹಂಗಾಗಿ ನಾನು ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ. ಈ ರೀತಿ ಆಗಿತ್ತು, ತೆಳುವಾಗಿ ಮಾಡಿದ್ದೀನಿ. ಮತ್ತು ಬೀರ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತಲ್ಲ. ಸೊ ಹಂಗಾಗಿ ನಮ್ಮನೆ ಉಪ್ಪಿಟ್ಟು ಮಾಡಿದ್ರೆ ಕೇಸರಿಬಾತ್ ಮಾಡಲೇಬೇಕು, ಹಾಗೆ ಪೊಂಗಲ್ ಮಾಡಿದ್ರೆ ಸ್ವೀಟ್ ಪೊಂಗಲ್ ಕೂಡ ಮಾಡಬೇಕು. ಸೊ ಹಂಗಾಗಿ ಎರಡು ಕೂಡ ಮಾಡಿದ್ದೀನಿ. ಇನ್ನು ಇವತ್ತಿನ ಡೈಲಿ ರಂಗೋಲಿ ಹೇಗಿತ್ತು ಅಂತೇಳಿ ಸಣ್ಣದಾಗಿ ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಬಂದ್ಬಿಡಿ.
ಕ್ರಾಫ್ಟ್ ಮಾಡೋದಿತ್ತು. ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ. ಸೊ ಏನು ಮಾಡ್ತಾಯಿದ್ದೆ ಅಂತ ನಾನೇ ಹೇಳ್ತೀನಿ, ನೀವು ಯಾರೂ ಕಮೆಂಟೇ ಮಾಡಲಿಲ್ಲ. ಇಟ್ಸ್ ಓಕೆ. ಯಾರು ಕಂಡಿಡ್ದಿಲ್ಲ ಅಂದ್ಕೊತೀನಿ. ನಾನು ಮಾಡ್ತಿರೋದು ಏನಪ್ಪ ಅಂದರೆ ಬಾಗಿಲು ತೋರಣ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈಗೊಂದು ಅರ್ಧ ಭಾಗದಷ್ಟು ಕಂಪ್ಲೀಟ್ ಆಗಿದೆ, ಇನ್ನೊಂದು ಅರ್ಧ ಭಾಗ ಇದೆ. ಸೊ ನಾನು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಮಾಡಿದೆ ಅಂತೇಳಿ ತೋರಿಸ್ತೀನಿ. ಅದು ರೆಡಿ ಆದಮೇಲೆ ಯಾವ ರೀತಿ ಆಗಿದೆ ಅಂತೇಳಿ ತೋರಿಸ್ತೀನಿ. ಅದನ್ನು ಮಾಡಿಕೊಂಡು ಇವತ್ತೇಗೂ ನನ್ನ ಹಸ್ಬೆಂಡ್ ಮನೇಲೇ ಇದ್ರು. ಸೊ ಹಂಗಾಗಿ ಅವರು ಈಗ ಸಾಯಂಕಾಲಕ್ಕೆ ಸ್ವಲ್ಪ ಮೀನು ತರ್ತೀನಿ, ಮೀನು ಸಾಂಬಾರು ಮಾಡಮ್ಮ ಅಂತ ಅಂದರು. ಸೊ ಹಂಗಾಗಿ ಇವಾಗ ಮೀನು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಮೀನು ಸಾಂಬಾರು ಕೂಡ ಏನು ನಾನು ರೆಸಿಪಿ ತೋರ್ಸೋಕೆ ಹೋಗಲ್ಲ, ಯಾಕೆಂದರೆ ಈಗ ಇದು ಆಲ್ರೆಡಿ ನನ್ನ ರೆಸಿಪಿನ ನನ್ನ ರೆಸಿಪಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಫಿಶ್ ಫ್ರೈ ಹಾಗೆ ಮೀನು ಸಾಂಬಾರು, ರುಬ್ಬಿದ ಮೀನು ಸಾಂಬಾರು ಅಂತೇಳಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಫಿಶ್ ಸಾಂಬಾರು ಅಂತ ಹೇಳಿ ರುಬ್ಬಿದ ಮೀನು ಸಾಂಬಾರು ಅಂತೇಳಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಒಮ್ಮೆ ಚೆಕ್ ಮಾಡಿ. ಇನ್ನು ನಾನು ಯಾವುದೇ ಐಟಮ್ಸ್ ಹಾಕಿದ್ರು ಅಡುಗೆಗೆ ನಾನು ಅಳತೆ ಎಲ್ಲ ಮಾಡಿ ಹಾಕಕ್ಕೆ ಹೋಗಲ್ಲ, ಯಾಕೆಂದರೆ ನಾನು ಹಾಗೆ ಸುಮ್ಮನೆ ಕಣ್ಣು ಅಳತೆಯಲ್ಲೇ ಹಾಕ್ತೀನಿ. ಹಂಗಾಗಿ ನಾನು ಸ್ಪೂನು ಮೆಜರ್ಮೆಂಟು ಅವೆಲ್ಲ ನೋಡೋಕ್ಕೆ ಹೋಗಲ್ಲ. ಈಗ ಹಳೆ ಕಾಲದಲ್ಲಿ ಈ ಮೆಜರ್ಮೆಂಟ್ ಕಪ್ಸು ಆ ಥರ ಯಾವುದೂ ಇರಲೇ ಇಲ್ಲ. ಈಗಿನ ಟ್ರೆಂಡಲ್ಲಿ ಈಗಿನ ಜನ್ರೇಷನಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ತಾ ಇರೋದು. ಸೊ ನನಗೆ ನನ್ನ ಅಮ್ಮ ಹೇಳ್ಕೊಟ್ಟಿರೋದು ಪ್ರಕಾರನೇ ನನ್ನ ಕಣ್ಣಳ್ತಲೇ ಅಳತೆ ಪ್ರಕಾರ ಸಾಂಬಾರ್ಗಾಗಲಿ ಯಾವುದೊಂದಕ್ಕಾಗಲಿ ರೆಡಿ ಮಾಡ್ಕೊತೀನಿ. ಮೆಜರ್ಮೆಂಟ್ ಎಲ್ಲ ಇಟ್ಕೊಂಡಿಲ್ಲ ನಾನು, ಹಾಗೆ ಕಣ್ಣಳ್ತೆಲ್ಲ ಹಾಕ್ತೀನಿ ಅಷ್ಟೆ. ಯಾಕೆ? ಹಾಂ ಸರಿ ಆಯಿತು. ನಿಂಬೆಹಣ್ಣು ಇರಬೇಕೇನಾಗಂಡ್ರೆ ಫ್ರಿಜ್ಜಲ್ಲಿ. ಓಕೆ ಸ್ನೇಹಿತರೆ, ಇನ್ನೇನು ಮುದ್ದೆ ಕೂಡ ಬೆಂದಿದೆ, ಇನ್ನೇನು ಮುದ್ದೆ ತಿರ್ಕೋಬೇಕು. ಅದು ಬಿಟ್ಟರೆ ಇನ್ನು ಸಾಂಬಾರು ಕೂಡ ಬೇಯ್ತಾ ಇದೆ. ಮೀನೊಂದು ಹಾಕಬೇಕು. ಸ್ವಲ್ಪ ಸಾಂಬಾರಿಗೆ ಎತ್ತಿಟ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ಫ್ರೈಗೆ ಕಲಸಿಟ್ಕೊಂಡಿದ್ದೀನಿ. ಸೊ ಇನ್ನು ಸಾಂಬಾರಿಗೆ ಮೀನು ಹಾಕಬೇಕು. ಸೊ ಮುದ್ದೆ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಖಾಲಿಯಾಗಿತ್ತು. ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಇಲ್ಲೇ ತಂದಿಟ್ಟಿದ್ದಾರೆ. ಸೊ ಅವನ್ನೆಲ್ಲನೂ ಸಟ್ರೇಟ್ ಮಾಡ್ಕೋಬೇಕು. ಹಸಿಮೆಣಸು ಖಾರ ಇದ್ದಾವೆ ಅನಿಸುತ್ತೆ, ಖಾರ ಇರೋ ಮೆಣಸಿನ್ಕಾಯಿ ಈಗ ಅಡುಗೆಗೆಲ್ಲ ಯೂಸ್ ಮಾಡಬೇಕಲ್ಲ. ಸೊ ಹಂಗಾಗಿ ಖಾಲಿಯಾಗಿತ್ತು, ತರಿಸ್ಕೊಂಡೆ. ಇನ್ನು ಸಾಂಬಾರು ಕೂಡ ಬೇಯ್ತಾ ಇದೆ, ಇನ್ನು ಸ್ವಲ್ಪ ಬೇಯಬೇಕು. ಸೊ ಇನ್ನು ಸ್ವಲ್ಪ ಬೆಂದ ಮೇಲೆ ಮೀನು ಕೂಡ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ರಾಗಿ ಹಿಟ್ಟೆಲ್ಲ ಹಾಕಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮೀನು ಕೂಡ ನೀಟಾಗಿ ಕ್ಲೀನ್ ಮಾಡೋದು ಯಾವ ರೀತಿ ಅಂತ ಹೇಳಿ ಅದನ್ನು ಕೂಡ ತೋರಿಸಿದ್ದೀನಿ ನಾನು, ರಾಗಿ ಹಿಟ್ಟು ಹಾಕಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ, ಯೂಸ್ ಆಗುತ್ತೆ ಅನ್ನೋದಾದರೆ ಒಮ್ಮೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಬೇಕಾದ್ರೆ ಕೊಡ್ತೀನಿ, ಕಮೆಂಟಲ್ಲಿ ತಿಳಿಸಿ. ಇನ್ನು ಹಾಗೆ ಮುದ್ದೆ ಕೂಡ ಬೇಯ್ತಾ ಇದೆ. ಸೊ ಇನ್ನು ಮುದ್ದೆ ತಿರುಗಬೇಕು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಸಿಗೋಣ ನೆಕ್ಸ್ಟು ಒಂದು ಒಳ್ಳೆ ವ್ಲಾಗ್ ಜೊತೆಗೆ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.